ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಷ್ಟು ಬ್ಲೌಸ್ನ ನೈಟ್ 9 ಗಂಟೆ ಟೈಮರು ಸಹ ತೋರಿಸ್ತೀನಿ. ನೀವು ಕೌಂಟ್ ಮಾಡ್ಕೊಳ್ಳಿ ಮೊದಲಿಗೆ. 1 2 3 4 5 6 7 8 ಟೋಟಲ್ಲು 8 ಬ್ಲೌಸ್ ಇದೆ. ನೀವು ನೋಡ್ತಿರ್ಬೋದು. ಇವಾಗ ಟೈಮ್ ಬಂದು 9 ಗಂಟೆ 40 ನಿಮಿಷ, ಅಂದರೆ ಶನಿವಾರ ನೈಟು 9 ಗಂಟೆ 41 ನಿಮಿಷದಲ್ಲಿ ನಾನು ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನಂತ ಅಂದರೆ, ಇವಾಗ ಬಿಗ್ ಬಾಸ್ದು ಇದು ಬರುತ್ತಲ್ವಾ, ಅದನ್ನು ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಬೇಗ ಮಲಗಿ ಅಭ್ಯಾಸ, ಬೆಳಗ್ಗೆ ಬೇಗ ಎದ್ದು ರೂಢಿ ಇದೆ. ಸ್ವಲ್ಪ ರೊಟೀನ್ ಚೇಂಜ್ ಮಾಡೋಣ, ರಾತ್ರಿ ಟೈಮು ಸ್ವಲ್ಪ ಇದು ಬಿಗ್ ಬಾಸ್ ಬಂತು ಅಂದರೆ ನೋಡಿ ಸ್ಟಿಚ್ಚು ಇಲ್ಲ ಕಟಿಂಗು ಏನಾದರೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಗೊಂಡೆ. ಟೋಟಲ್ ನಾನು ಕಟಿಂಗ್ ಮಾಡಿದಂತಹ ಬ್ಲೌಸ್ಗಳು ಬಂದು 8 ಬ್ಲೌಸು. ನೀವು ನೋಡ್ಬೋದು, 2 ಮಿಷಿನ್ ವರ್ಕು, ಇನ್ನೆಲ್ಲ ನಾರ್ಮಲ್ ಬ್ಲೌಸ್ಗಳು. ಸೊ ನಾನು ಇಷ್ಟು ದಿನ ಏನಕ್ಕೆ ಬಂದಿಲ್ಲ ಅಂತ ಅಂದರೆ, ನನಗೆ ತುಂಬ ಬಟ್ಟೆ ಇದೆ, ಅದನ್ನು ನಾನು ನಿಮಗೆ 1 ಬೈ 1 ಹೊಲ್ದು ತೋರಿಸ್ಲಿಕ್ಕಾಗ್ತಿಲ್ಲ. ಇದೇ ರೀತಿ ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು ನೀವು ಅನ್ನೋ ಒಂದು ರೀಸನ್ಗೆ ಅಷ್ಟೇ ಬಂದಿದ್ದೀನಿ. ಸ್ವಲ್ಪ ನಿಮಗೂ ಮೋಟಿವೇಶನ್ ಸಿಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಯಾಕಂತಂದರೆ ಒಂದೇ ನೈಟ್ 1 ಅವರಲ್ಲಿ ನಾವು 8 ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿದ್ರೆ ನಿಮಗೊಂದು ಫೀಲ್ ಬರ್ಬೋದು, ಹೌದಲ್ವ ಚಾಸ್ಮಿ ವ್ಲಾಗಲ್ಲಿ ನಾನು ನೋಡಿದ್ದೆ 1 ಅವರಲ್ಲಿ 8 ಆಗುತ್ತಾ, ಇನ್ನು ಟ್ರೈ ಮಾಡೋಣ ಅಂತ ಬರ್ಬೋದು. ಇಲ್ಲ ನಾನು ಮಾಡ್ತೀನಿ ಬಿಡಿ ಅಂತ ನೋಡ್ಬೋದು. ನೀವು ಈ ಥರ ಸಹಜವಾಗಿ ಒಂದು ಮೋಟಿವೇಶನ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ತಂದಿದ್ದೀನಿ ಅಷ್ಟೇ. ಬೇರೆ ಉದ್ದೇಶ ಏನೂ ಇಲ್ಲ. ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಅಂದರೆ, ಸ್ಲೀವ್ನೂ ಅಷ್ಟೇ ಮಿಷಿನ್ ಮೇಲೆ ಸ್ಟಿಚ್ ಹಾಕೊಂಡು ಟಾಪ್ ಸೈಡಿಂದ ಕಿನ್ನರಿ ಹಾಕೊಂಡು ಲಾಸ್ಟಿಗೆ ಕಟಿಂಗ್ ಮಾಡ್ಕೊತೀನಿ. ಆ ಥರ ಎಲ್ಲನೂ ಪಟ ಅಂತ ಸ್ಟಿಚ್, ಅಂದರೆ ಟಿ ವಿ ನೋಡಿಕೊಂಡೆ ಕಟಿಂಗ್ ಮಾಡಿಕೊಂಡೆ. ಅಂದರೆ ಟಿ ವಿ ನೋಡೋದಕ್ಕಿಂತ ಸೌಂಡ್ ಕೇಳಿದ್ರೆ ಸಾಕಲ್ವಾ. ಏನು ಗೊತ್ತಾ, ನಮ್ಮ ಮುಂದೆ ತುಂಬ ಕೆಲಸ ಇದೆ ಅಂದಾಗ ಆಲ್ಮೋಸ್ಟ್ ನಮಗೆ ಅನ್ಸೋದು ಹೀಗೆ, ಅಯ್ಯೋ ನಾಳೆ ಮಾಡೋಣ, ಇಷ್ಟೊಂದು ಯಾರು ಮಾಡ್ತಾರೆ ಅಂತ. ಕೆಲವೊಮ್ಮೆ ನಾವು ತಗೊಂಡಾಗ ಒಂದನ್ನು ಸ್ಟಿಚ್ ಮಾಡಿಬಿಡೋಣ, ಇಲ್ಲ ಒಂದು ಕಟಿಂಗ್ ಮಾಡಿಬಿಡೋಣ ಅಂತ ತಗೊಂಡಾಗ ಆ ಜಾಗ ಬಿಟ್ಟು ಕೇಳೋಕ್ಕೆ ಮನಸ್ಸೇ ಬರೋಲ್ಲ. ನನಗೆ ಪರ್ಸ್ನಲಿ ಹಂಗೆ ಅನಿಸುತ್ತೆ. ನೀವು ಯಾವುದೇ ಒಂದು ಕೆಲಸನ, ಅದರಲ್ಲೂ ಟೈಲರ್ ಕೆಲಸದಲ್ಲಿ ನಿಜ ಹೇಳಬೇಕು ಅಂದರೆ, ಮಿಷಿನ್ ಮೇಲೆ ನಾವು ಒನ್ ಟೈಮ್ ಕೂತಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಕೂರ್ಲಿಕ್ಕೆ ಮನಸ್ಸೇ ಬರೋಲ್ಲ. ಅಷ್ಟು ದೂರ ತಳ್ತಿರುತ್ತೆ ಮಿಷಿನ್ ನಮ್ಮನ್ನು. ಆದರೆ ಒಂದು ಸರಿ ಅದ್ರ ಹತ್ರಕ್ಕೆ ನಾವು ಬಂದೇ ಬರ್ತೀವಿ ಅಂತ ಹೋಗಿ ಕೂತ್ಕೊಂಡ್ರೆ ಇನ್ನು ಕುತ್ಕೋ ಅನ್ನೋ ಥರ ಕೂರಿಸ್ಬಿಡುತ್ತೆ. ನಂಗೆ ಪರ್ಸ್ನಲಿ ಅದೇ ಥರನೇ ಫೀಲ್ ಆಗುತ್ತೆ. ನಿಮಗೆ ಯಾವ ಥರ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ತುಂಬ ಜನ ನನ್ನ ವೀಡಿಯೋಗೋಸ್ಕರ ತುಂಬ ಕಾಯ್ತಿರ್ತೀರ, ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ನಿಮಗೆ ಒಂದೊಂದೇ ಬ್ಲೌಸ್ ಡಿಸೈನ್ ಆಗಿರಲಿ, ಈ ಥರ ಯಾವುದನ್ನು ಕೊಡಲಿಕ್ಕೆ ನನಗೆ ಟೈಮ್ ಆಗ್ತಿಲ್ಲ. ನನ್ನ ಕೈಲಿ ಸದ್ಯಕ್ಕೆ ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗೋ ರೀತಿ ವೀಡಿಯೋನ ಮಾಡಲಿಕ್ಕೆ ಅಷ್ಟೇ ಟೈಮ್ ಇರೋದು. ಸೊ ಸಾರಿ. ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಓಕೆನಾ. ಈಗ ನಾನು ಮುಂದೆ ಇರೋ ಕೆಲಸ ಬಂದಾಗ ಮಾತ್ರ ಏನಂತ ಅನಿಸುತ್ತೆ ಅಂದರೆ, ಒಂದು ಮುಗಿಸ್ಬಿಡೋಣ ಅಂತ ಹೇಳಿ ತಗೊಂಡ್ರೆ ಖಂಡಿತ ಪ್ರತಿಯೊಂದನ್ನು ನಾವು ಮುಗಿಸ್ತೀವಿ. ಸೊ ಒಂದನ್ನು ನಾವು ಡಿಲೇ ಮಾಡ್ತಾ ಹೋಯಿತು ಅಂತ ಅಂದರೆ ನಾವು ಮತ್ತೆ ಇನ್ನೊಂದನ್ನು ತಗೊಳ್ಳೋಕ್ಕಾಗೋದೇ ಇಲ್ಲ. ಸೊ ನೀವು ಅಷ್ಟೇ ಸಾಧ್ಯವಾದಷ್ಟು ಇದೊಂದು ಸ್ಟಿಚ್ ಮಾಡೋಣ, ಇಲ್ಲ ಇದೊಂದು ಕಟಿಂಗ್ ಮಾಡೋಣ ಅಂತ ಹೇಳಿ ತಗೊಳ್ಳಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಫ್ಯೂಚರ್ ಇದೆ, ಇನ್ನು ಲೈಫ್ ಇದೆ ನಮ್ಮದು ಅಂತ 1 ಸೆಕೆಂಡ್ ಯೋಚನೆ ಮಾಡಿ ನಂತರ ನೀವೇ ತಾನಾಗೆ ಬಟ್ಟೆ ಕಟಿಂಗು ಸ್ಟಿಚಿಂಗು ಮಾಡ್ತೀರಾ, ಓಕೆನಾ. ನಾವು ಖಂಡಿತ ತುಂಬ ಸ್ಪೀಡಾಗಿ ಹೋಗಿ ಎಡೋದಕ್ಕಿಂತ ನಿಧಾನಕ್ಕೆ ಒಂದೊಂದೇ ಸ್ಟಿಚ್ ಮಾಡ್ತಾ ಹೋಗೋಣ. ಖಂಡಿತ ನಾವು ಎಡುವುದರ ತುಂಬ ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗೋ ಒಂದಿನ ಬಂದೇ ಬರುತ್ತೆ. ತುಂಬ ಸ್ಪೀಡಾಗಿ ನೀವಾಗಲಿ ನಾನಾಗಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಒಂದು ದಿನ ಬಂದೇ ಬರುತ್ತೆ. ನೀವು ನೋಡ್ತಿರ್ಬೋದು, ಆಲ್ರೆಡಿ ನಾನು 4ನೇ ಬ್ಲೌಸ್ನ ತೊಗೊಂಡಿದ್ದೀನಿ. ತುಂಬ ಸ್ಪೀಡಾಗೆ ಸಾಗುತ್ತೆ ಕೆಲಸ ಮಾಡ್ತಾ. ಅದೇ ಆಡ್ತಾ ರಾಗ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಮಾಡ್ತಾ ಕೆಲಸನ ತುಂಬ ಚೆನ್ನಾಗಿ ಕಲ್ತ್ಕೋಬೋದು, ಓಕೆನಾ. ನನ್ನ ಸದ್ಯದ ಟೈಮಿಂಗ್ಸ್ ಬಂದು ಈ ರೀತಿ ಮ್ಯಾನೇಜ್ ಮಾಡೋಣ ಅಂತ ನಾನು ಈಗ 1-2 ದಿನದಿಂದ ಟಾರ್ಗೆಟ್ ಹಾಕಿದ್ದೀನಿ. ಅದು ಬಂದು ನೈಟ್ ಟೈಮು ಕಟಿಂಗ್ ಮಾಡ್ಕೊಳ್ಳೋಣ, ಮಾರ್ನಿಂಗು ಸ್ವಲ್ಪ ಬೇಗ ಎದ್ದು ಸ್ಟಿಚಿಂಗ್ ಮಾಡೋಣ. ಅಂದರೆ ನೈಟ್ ಟೈಮ್ ಕಟಿಂಗ್ ಮಾಡಿಕೊಂಡ್ರೆ
ಮಾರ್ನಿಂಗ್ ಎದ್ದ ತಕ್ಷಣ ಮನೆ ಕೆಲಸ ಏನಿರುತ್ತೆ ತಿಂಡಿ ಇಲ್ಲ ಏನೋ ಅಂತ ಅದನ್ನು ಮುಗಿಸಿ ಡೈರೆಕ್ಟ್ ನಾವು ಸಂಜೆ ಕೂತ್ಕೊಂಡ್ರೆ ಒಂದೇ ದಿನಕ್ಕೆ ಇಲ್ಲ ಅಂದರೂ 8ರಿಂದ 10 ಬ್ಲೌಸ್ನ ನಾವು ಸ್ಟಿಚ್ ಮಾಡು ಸಹ ನೋಡ್ಬೋದು. ನಾನಿವತ್ತು ನಿಮ್ಗೇನು ತೋರಿಸಿದ್ದೀನಲ್ವ, ನಾನು ವೀಡಿಯೋ ಕೊಡೋಷ್ಟರೊಳಗೆ ವಾಯ್ಸ್ ಕೊಡೋಷ್ಟರೊಳಗೆ ಸಂಜೆ ಆಗಿದೆ. ಆದರೆ ನಾನು ನೆಕ್ಸ್ಟ್ 8 ಬ್ಲೌಸ್ನ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಸ್ಟಿಚಿಂಗ್ ಮಾಡಿ, ಅಷ್ಟನ್ನು ಬಿಟ್ಟು ನಾನು 9ನೇ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಲ್ಲ. ಸೊ ನಿಮ್ಮ ಹತ್ರ ನನಗೇನು ಸುಳ್ಳು ಹೇಳಬೇಕು ನಿಜ ಹೇಳಬೇಕು ಅಂತ ಏನಿಲ್ಲ, ನೀವು ನಂಬಿದರೆ ನಂಬಿ. ನನ್ನ ಅಂಗಡಿಯನ್ನು ಸ್ವಲ್ಪ ಫುಲ್ಲು ಹರಡಿದೆ, ಹಾಗಾಗಿ ಅಂಗಡಿ ಕ್ಲೀನ್ ಮಾಡಿಕೊಂಡು ಇವತ್ತು ಫುಲ್ ಡೇ ಟೈಮು ಅಂಗಡಿಲೇ ಆಗೋಯಿತು. ಆದರೆ ನಾನು ಈ ವಿಡಿಯೋ ಬಗ್ಗೆ ಯೋಚನೆ ಸಹ ಮಾಡಿಲ್ಲ. ಟೈಮ್ ಆಯ್ತಲ್ವ, ಆಗಲೇ ಇವಾಗ ಟೈಮ್ ಎಷ್ಟು ಅಂತಂದರೆ 6:30. ಸೊ ಹಂಗಾಗಿ ಆಗಲೇ 6:30 ಆಗೋಗಿದೆ ಅಂತ ಹೇಳಿ ಇವಾಗಿನ ತಗೊಂಡು ವಿಡಿಯೋಗೆ ವಾಯ್ಸ್ ಕೊಡ್ತಿದ್ದೀನಿ. ನಾನು ನಿಮಗೆ ಹೇಳ್ಬೋದಿತ್ತು ಬೆಳಗ್ಗೆ 10 ಗಂಟೆ ಒಳಗೆ ಇಷ್ಟ ಆಗಿದೆ, 11 ಗಂಟೆ ಒಳಗೆ ಇಷ್ಟ ಆಗಿದೆ ಅಂತ. ಅಂದರೆ ಇನ್ನು ಸಂಜೆ ನಾನು ಇನ್ನೂ ಇಷ್ಟು ಹೊಲ್ದೋ ಅಷ್ಟು ಹೊಲ್ದೆ ಅಂತ ಹೇಳ್ಬೋದಿತ್ತು. ಆದರೆ ಖಂಡಿತ ನಾನು ಎಷ್ಟು ಹೊಲ್ದಿಲ್ಲ. ನಿಮಗೇನು ಲೈವಲ್ಲಿ ನಾನು ಇಷ್ಟು ಹೊಲ್ದಿದ್ದೀನಿ ಅಂತ ತೋರಿಸಿದ್ದೀನಲ್ವ, ಅಷ್ಟೇ ನಾನು ಸ್ಟಿಚ್ ಮಾಡಿರೋದು. ಸಾಧ್ಯ ಆದರೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೇಳೋದು ಒಂದೇ, ಇರೋ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಟೈಮ್ ಹೋಯ್ತು ಅಂದರೆ ಮತ್ತೆ ಬರಲ್ಲ. ಸಾಧ್ಯ ಆದಷ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂದರೆ ಹೆಣ್ಮಕ್ಳು ಆಲ್ಮೋಸ್ಟು ಕಲಿತಿರಬೇಕು. ನನಗೆ ಪರ್ಸ್ನಲಾಗಿ ಅನ್ಸೋದೀಗೆ, ನನ್ನ ಅಂಗಡಿನ ನನಗೆ ಒಂದು ಸರಿನೂ ತೋರಿಸೇ ಇಲ್ಲ, ಹೊಸ ಶಾಪ್ನ. ನಾನು ಯಾವ ಥರ ಬಟ್ಟೆ ಇದೆ, ಯಾವ ಥರ ಹರಡಿದ್ದೀನಿ ಅಂತ ಅಷ್ಟು ಬಟ್ಟೆ ಪೆಂಡಿಂಗ್ ಇದೆ. ಇದೆಲ್ಲ ಏನಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನಾನಿವಾಗ ಏನು ಕಟಿಂಗ್ ಮಾಡ್ತಿದ್ದೀನಲ್ವ, ಆ ಬ್ಲೌಸಲ್ಲಿ 2 ಬ್ಲೌಸ್ನ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಗೃಹ ಪ್ರವೇಶಕ್ಕೆ ಹೋಗಬೇಕು, ಅಕ್ಕರ ಮನೆ ಗೃಹ ಪ್ರವೇಶ ಅಂತ ಹೇಳಿ. ಇನ್ನು ಒಬ್ಬರು 8 ಗಂಟೆ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದರು. ಅವರು ಬಂದು 4 ಬ್ಲೌಸು. ಸೊ ಇನ್ನೂ 2 ಬ್ಲೌಸ್ ಬಂದು ಅವರು 2 ಗಂಟೆ ಅಷ್ಟರೊಳಗೆ ಕೊಡಿ ಅಕ್ಕ, ನಾನು ಇರಲ್ಲ, ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿತ್ತು ಹುಡುಗಿ. ಸೊ ಹಂಗಾಗಿ ನನಗೆಲ್ಲ ಇಂಪಾರ್ಟೆಂಟೇ ಆಗಿತ್ತು. ಹಂಗಾಗಿ ನಾನು ಹೊಲಿಲೇಬೇಕಾಗಿತ್ತು. ಹೆಂಗೆ ಹೊಲಿಯೋದು ಅಂತಲೂ ಗೊತ್ತಾಗಲಿಲ್ಲ. ಆದರೂ ನನಗೆ ಗೊತ್ತಲ್ಲ ಸ್ವಲ್ಪ ಆಮೇಲೆ ಫಿಟ್ಟಿಂಗಲ್ಲಿ ನೀವು ವೀಡಿಯೋ ಮಾಡಿಲ್ಲ, ಬಟ್ ಫಿಟ್ಟಿಂಗ್ ಮಾತ್ರ ಪಕ್ಕ ಇತ್ತು, ತುಂಬ ಚೆನ್ನಾಗಿತ್ತು. ಓಕೆನಾ? ಅರ್ಜೆಂಟಲ್ಲಿ ಹೆಂಗೆ ಬೇಕು ಹಂಗೆ ಹೊಲಿದ್ರಿ ಅನ್ನೋ ಒಂದು ಇದಿರುತ್ತಲ್ವ, ಇಂಟೆನ್ಷನ್. ಸೊ ಹಾಗೇನೂ ಇಲ್ಲ, ತುಂಬ ಚೆನ್ನಾಗೇ ಕೂತಿತ್ತು ಫಿಟ್ಟಿಂಗು. ಇವತ್ತು ನನಗೆ ಬಂದಿರೋ ಬ್ಲೌಸಲ್ಲಿ ಒಂದು 4 ಬ್ಲೌಸ್ ಬಂದಿದೆ. ಅವರು ಏನೋ ಒಂಥರ ಡಿಫ್ರೆಂಟಾಗಿರೋ ಬ್ಲೌಸ್ ಡಿಸೈನ್ನ ನನಗೆ ತೊಗೊಬಂದಿದ್ದಾರೆ ಹೊಲೀರಿ ಅಂತ ಹೇಳಿ. ಅವ್ರು ಬಂದು ಬೆಂಗಳೂರಲ್ಲಿರೋದು, ಆದರೆ ತುಂಬ ಡಿಫ್ರೆಂಟಾಗಿದೆ. ಸೊ ನಿಮಗೇನಾದ್ರು ಯೂಸ್ ಆಗ್ಬೋದೇನೋ. ನಾನು ಆ ಥರ ಎಲ್ಲ ಒಂದು ಟೈಮು ಹೊಲ್ದಿಲ್ಲ. ಖಂಡಿತ ನಾನು ಅದನ್ನು ಡಿಫ್ರೆಂಟಾಗಿ ಇರೋದನ್ನ ನಿಮಗೂ, ಅಂದರೆ ಏನು ಅಂದರೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡ್ತೀನಿ ಪೇಪರ್ ಕಟಿಂಗ್ ಮಾಡಿ. ಹಂಗಾಗಿ ತೋರಿಸ್ಬೇಕಿದ್ರೆ ಏನಾದ್ರು ಸ್ವಲ್ಪ ಎಡ್ವರ್ಟ್ ಮಾಡ್ತೀನೇನೋ ಅಂತ ಹೇಳಿ ತೋರಿಸಲ್ಲ. ಆದರೆ ಅವ್ರು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಹೆಂಗೆ ಅಂದರೆ ಹೆಣ್ಮಕ್ಳು, ನಿಮಗೂ ಈ ಅನುಭವ ಆಗಿರ್ಬೋದು ಅಂತ ಅನ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ನಂಬಲ್ಲ, ವರಮಹಾಲಕ್ಷ್ಮಿ ಹಬ್ಬ ಒಂದಿನ ಮುಂಚೆ ಎಷ್ಟು ಸುಸ್ತಾಗಿದ್ದೀನಿ ಅಂತ ಅಂದರೆ, ಅಪ್ಪ ಬೆಳಗ್ಗೆಯಿಂದ ಸಂಜೆನೂ ಬರೀ 9 ಬ್ಲೌಸ್ ಅಷ್ಟೇ ಹೊಲ್ದಿರೋದು. ಆದರೆ ಹಿಂದಿಂದೆ ಜನ ಬರ್ತಿರ್ತಾರೆ, ಕೇಳ್ತಿರ್ತಾರೆ, ಎಲ್ಲದನ್ನು 1 ಬೈ 1 ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದಲ್ವಾ. ಹಂಗಾಗಿ ಬೆಳಗ್ಗಿಂದ ಸಂಜೆ ಬರೀ 9 ಹೊಲ್ದಿದ್ದು. ನನಗಂತೂ ಯಪ್ಪ ಯಾರಿಗೂ ಬೇಡ ನನ್ನ ಕಷ್ಟ ಅನ್ನೋ ಫೀಲ್ ಆಗ್ಬಿಡ್ತು. ಬಂದಂಗೆ ಒಂದೊಂದು ಅಂತ ಅಂದರೆ 2-3 ಇರ್ತಿದ್ವು ಅವ್ರದ್ದು. ಒಂದೊಂದು ಕೊಟ್ಟರೆ ಅವ್ರು ಅಮೌಂಟು ಕೊಡೋಂಗಿಲ್ಲ, ಪೂರ್ತಿ ಕೊಡ್ತಿರಲ್ಲ, ಅವಾಗ ಕ್ಲಿಯರ್ ಮಾಡ್ತೀವಿ. ಸರಿ, ನಾವು ಇನ್ನೇನು ಮಾತಾಡೋಕ್ಕಾಗುತ್ತೆ? ನನ್ನ ಥರ ತುಂಬ ಜನಕ್ಕೆ ಆಗಿರುತ್ತೆ ಅಂತಲೇ ಅನ್ಕೋತೀನಿ. ನಾನು ಹೊಲ್ದೊಳ್ದು 2-3 ಕೊಟ್ಟಿರ್ತಾರೆ. ನಾನು ಫೋನ್ ಮಾಡಿ 1 ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಹ್ಞೂ ಅಂತಾರೆ. ಸರಿ 1 ಕೊಟ್ಟರೆ ದುಡ್ಡೇ ಕೊಡೋಲ್ಲ, ಅವನು ಸ್ಟಿಚ್ ಮಾಡಿಬಿಡಿ ಒಟ್ಟಿಗೆ ಕೊಡ್ತೀವಿ. ಸರಿ ಆಯಿತು ಅಂತ ಹೇಳಿ ಕಳಿಸಿದ್ದಾಯಿತು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆಗೆ ಎಲ್ಲರೂ ಬಂದು 5 ಗಂಟೆಗೆ ಪೂಜೆ ಮಾಡ್ತೀವಿ, 5 ಗಂಟೆಗೆ ಸೀರೆ ಉಡ್ತೀವಿ ಅಂತ ಹೇಳಿ ಟಾರ್ಚರ್ ಕೊಡ್ತಿದ್ರು. ನಾನು ಹಂಗೂ ಒಂದು 2-3ನ ಪೆಂಡಿಂಗ್ ಇಟ್ಕೊಂಡೆ. ಅಂದರೆ ಅಕ್ಕರ ಊರಿಗೆ ಹೋಗ್ತೀವಿ, ಬೆಳಗ್ಗೆ ಬಸ್ಸಿಗೆ ಹೋಗ್ತೀನಿ ಅಕ್ಕ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ರು ಬೆಳಗ್ಗೆ ಪೂಜೆಗೆ ಬೇಕು, ನಮ್ಮ ಮನೆ ಪಕ್ಕ ಹುಡುಗನ ಕಳಿಸ್ತೀನಿ, ಅಷ್ಟೊತ್ತು ಸ್ಟಿಚ್ ಮಾಡಿಕೊಡ್ಬೇಕು ಅಂತ. ಸರಿ ಆಯಿತು. ಅದು ಏನು ಕ್ಯಾನ್ವಾಸ್ ಕಟ್ ಮಾಡಿ ಕಟ್ ವರ್ಕಲ್ಲಿ ತುಂಬ ಡಿಸೈನ್ ಆಗಿ ಎಲ್ಲ ಇತ್ತು. ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ನಲ್ವ, ಒಪ್ಕೊಂಡ್ಮೇಲೆ ಮುಗೀತು ನಮ್ಮದೇ ಕೆಲಸ. ಸರಿ ಅಂತೇಳಿ ನೈಟೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ಕಟ್ ವರ್ಕ್ ಅಂದರೆ ಫುಲ್ಲು ಸೊಂಟದ ಸುತ್ತ ಕಟ್ ವರ್ಕು, ಸ್ಲೀವ್ ಎಡ್ಜಲ್ಲಿ ಕಟ್ ವರ್ಕು, ನೆಕ್ ಹತ್ರ ಕಟ್ ವರ್ಕು, ಆ ಥರ ತುಂಬ ಸಿಂಪ್ಲಿ ಆಗಿತ್ತು. ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಆ ಬ್ಲೌಸು.
ಆ ಥರ ಎಲ್ಲ ಇತ್ತಾ ಸರಿ ಅಂತ ಹೇಳಿ ನೈಟೆಲ್ಲ ಕಟ್ ಮಾಡಿಟ್ಟೆ. ಮಲಿಕೊಂಡ್ರೆ ಮತ್ತೆ 2:30ಗೆ ಎಚ್ಚರ ಆಯಿತು. ಎಚ್ಚರ ಆದರೆ ನನಗೆ ನಿದ್ದೆ ನೆನ್ನೆ ಬೇರೆ ಕೆಲಸ ಜಾಸ್ತಿ, ಮೊನ್ನೆ ಆಚೆ ಮೊನ್ನೆ 3 ದಿನ ಕಂಟಿನ್ಯೂ ಹೆವಿ ಕೆಲಸ ಆಗಿಬಿಟ್ಟಿತ್ತು. ನಿಮಗೂ ಹಾಗೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹೆವಿ ಕೆಲಸ ಆಗಿಬಿಟ್ಟಿತ್ತು. ಸರಿ ಆಯಿತು ಅಂತ ಎದ್ದರೆ ಭುಜ ಎಲ್ಲ ನೋಯ್ತೈತೆ, ಕೆಲಸನೇ ಮಾಡೋಕ್ಕಾಯ್ತಿಲ್ಲ. ಯಪ್ಪ ಏನಪ್ಪ ಮಾಡೋಣ, ಇವು ಬೇರೆ ಹೊಲಿಬೇಕು. ಆಮೇಲೆ ನೀವು ನಂಬಲ್ಲ, ನನ್ನ ಮನೆ ಸಹ ಜಾಸ್ತಿ ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಎಲ್ಲನೂ ಎದ್ದು ವಾರ ಮಾಡೋಕ್ಕೆ, ಈಗ ನಮ್ಮದು ಅಂದರೆ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಲ್ಲ, ಬಟ್ ನಮ್ಮದೇ ಆದಂತಹ ರೀತಿಲಿ ಸಿಂಪಲ್ಲಾಗಾರು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತೀವಲ್ವ, ಆ ಥರ ಇರುತ್ತೆ. ಆದರೆ ಬಟ್ಟೆ ಟೈಲರು ಅಂತ ಬಂದರೆ ಅವರು ಹಬ್ಬ ಮಾಡೋರು ಅವ್ರ ವೈಯಕ್ತಿಕ ಕಾರಣದಿಂದ ನನಗೆ ಬಟ್ಟೆ ಬೇಕು, ಹಬ್ಬಕ್ಕೆ ಬೇಕು ಅಂತಾರೆ. ಆದರೆ ನೀವು ಹಬ್ಬ ಮಾಡ್ತೀರಾ, ನಿಮ್ಗೆ ಹೊಲಿಯೋಕ್ಕಾಗಲ್ವಾ ಅಂತೆಲ್ಲ ಕೇಳೋ ಸೀನೇ ಇಲ್ಲ ಅವರಿಗೆ, ಯಾರಿಗಾದರೂ ಅಷ್ಟೇ ಅಲ್ವಾ. ಸರಿ ಅಂತ ಹೇಳಿ ಈಗ ನೋಡಿ 10:44 ನಾನು ಇಷ್ಟು ಬ್ಲೌಸ್ನು ಸಹ ಕಟ್ಟಿಂಗ್ ಮಾಡಿ ಟಿ ವಿ ಆಫ್ ಮಾಡಿಬಿಟ್ಟು ಮಲಿಕೊಳ್ಳೋಣ ಅಂತ ಹೇಳಿ ಹೋದೆ. ಇನ್ನು ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ಟಿಚ್ ಮಾಡೋಣ ಅಂತ ಹೇಳಿ ಟಾರ್ಗೆಟ್ ಹಾಕಿದ್ದು. ಸ್ವಲ್ಪ ಮಲಗೋದು ಲೇಟ್ ಆಗಿದ್ದರಿಂದ ಬೆಳಗ್ಗೆ ಎಚ್ಚರನೇ ಆಗಿಲ್ಲ. 4:37ಕ್ಕೆ ಎಚ್ಚರ ಆಯಿತು. ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನದ ಒಂದೇ ಒಂದು ಸಣ್ಣ ಸ್ಟೋರಿ ಇದೆ, ಹೇಳ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ 1 by 1 ಇದನ್ನು ತಗೊಂಡೆ. ಇದನ್ನು ನಾನು 4:37 ತಗೊಂಡಿದ್ದಕ್ಕೆ 5:12 ಅಂದರೆ 30 ನಿಮಿಷ, ಅರ್ಧ ಗಂಟೆಲೆಲ್ಲ ಈ ವರ್ಕ್ ಬ್ಲೌಸ್ನ ಫಿನಿಷ್ ಮಾಡಿದೆ. ಇವರು 6 ಗಂಟೆಗೆ ಬರ್ತೀನಿ ಅಂತ ಹೇಳ್ದವರು 6 ಗಂಟೆಗಿನ್ನ 1 ನಿಮಿಷ ಮುಂಚೆನೇ ಫೋನ್ ಮಾಡೋರೆ, ರೆಡಿ ಆಯಿತಾ ಬರ್ತಿದ್ದೀವಿ ಅಂತ. ನಾನು ಅದಕ್ಕೆ ಉಕ್ಸು ಹಾಕಿಲ್ಲ, ಏನೂ ಇಲ್ಲ. ಆಗ ಹೊಲ್ದ್ನಲ್ಲ, ಅದು ಅವ್ರದ್ದು, ಇದು ಅವ್ರ ಅಮ್ಮಂದು. ಅವ್ರ ಅಕ್ಕರ ಮನೆ ಗೃಹ ಪ್ರವೇಶ ಅಂತೆ, ಚಪ್ರದ ಪೂಜೆಗೆಲ್ಲ ಇವರೇ ಹೋಗ್ಬೇಕಾಯ್ತಂತೆ, ಚಪ್ರಕ್ಕೆಲ್ಲ ಹೋಗಬೇಕು, ರೆಡಿ ಮಾಡಿದ್ರ ಅಂತ. ಸರಿ ಆಯಿತು ಅಂತ ಹೇಳಿ ಬನ್ನಿ, ಒಂದು 5 ನಿಮಿಷ ಬಿಟ್ಕೊಬನ್ನಿ ಅಂತ ಅಂದೆ. ಅದು ಏನಕ್ಕೆ ಅಂತ ಅಂದರೆ ಸೀರೆಗಳ್ನ ಅಂಗಡೀಲಿ ಬಿಟ್ಬಿಟ್ಟಿದೆ. ಆಮೇಲೆ ಪಟ ಅಂತ ಸೀರೆಗಳ್ನ ತಗೊಂಡೋಗಿ ನೋಡಿ 5:37, ಅರ್ಧ ಗಂಟೆಗಿಂತ ಮುಂಚೆನೇ, ಒಂದು 2 ನಿಮಿಷ ಮುಂಚೆನೇ ಈ ಬ್ಲೌಸು ರೆಡಿ ಆಯಿತು. ಇವೆರಡು ಬ್ಲೌಸ್ನ ಹಾಕ್ತೆ. ಅಂಗಡಿಗೆ ಹೋಗಿ ಸೀರೆಗಳ್ನ ಮೂರನೇದು ಹೊಲ್ದಾಯಿತು ಅಂತಲೇ ಅಂದ್ಕೊಳ್ಳಿ. ಆ ಟೈಮಿಗೆ ಕರೆಕ್ಟಾಗಿ ಫೋನ್ ಬಂತು. 6 ಗಂಟೆಗೆ 1 ನಿಮಿಷ ಇದ್ದಂಗೆ ಬಂತು. ಸರಿ ಆಯಿತು ಅಂತ ಹೇಳಿ ಅಂಗಡಿಗೆ ಹೋಗಿ, ಇದು 6 ಗಂಟೆಗೆಲ್ಲ ಸ್ಟಿಚ್ಚಿಂಗ್ ಆಯಿತು. ಸರಿ ಅಂತ ಹೇಳಿ ಅಂಗಡಿಗೆ 2 ಸೀರೆ ಇತ್ತು ಅವ್ರದ್ದು. ಸೀರೆ ತೊಗೊಂಡೋಗಿ ಮನೇಲಿ ಫಾಲ್ ಹಾಕ್ತೆ. ಆದರೆ ಒಂದು ಮಿಸ್ಟೇಕ್ ಏನಂತ ಅಂದರೆ, ನಾನು ಅವ್ರದ್ದು ಒಂದು ಸೀರೆ ಮುಂಚೆ ಕೊಟ್ಟಿದ್ದರು. ಆ ಸೀರೆನ ಅಂದರೆ ನಾನು ವರ್ಕರ್ಗೆ ಫಾಲ್ ಹಾಕಕ್ಕೆ ಕೊಟ್ಬಿಡ್ತೀನಿ. ಸೊ ಅವ್ರೇನು ಮಾಡಿದ್ದಾರೆ, ಸ್ವಲ್ಪ ರಾಂಗ್ ಹಾಕಿದರು. ನಾನು ಇನ್ನು ಬಂದರೆ ನಾನು ಇದನ್ನು ಇವತ್ತು ಉಡ್ತಿದ್ದೆ, ನಾನು ಇದನ್ನು ನಾಳೆ ಉಡ್ತಿದ್ದೆ, ನೀವು ಅದನ್ನು ರೆಡಿ ಮಾಡಿಲ್ಲ ಅಂತ ಹೇಳಿ ಕಿರಿಕ್ ಮಾಡ್ತಾರಲ್ವ ಅಂತ ಹೇಳಿ, ಸರಿ ಆಯಿತು ಅದನ್ನು ಬಿಚ್ಚೋಣ ಅಂತ ಹೇಳಿ ಅಂದ್ಕೊಂಡೆ. ನೋಡಿ ನಮ್ಮ ಮನೆಯವ್ರಿಗೆ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಎಬ್ಬಿಸ್ದೆ. ನಾನು ತೊಗೊಬಂದಿದ್ದು 2 ಸೀರೆನೂ ನನ್ನ ಮನೆಯೇ ಫಾಲ್ ಹಾಕ್ತೆ. ಕುಚ್ಚು ಇದನ್ನೇನು ಗೊತ್ತಾ, ಕುಚ್ಚೂ ಸಹ ಬೇರೆಯವ್ರಿಗೆ ನಾನು ಅವತ್ತೇ ಕೊಟ್ಟಿದ್ದು. 6 ಗಂಟೆಗೆ ಅವ್ರು ಫೋನ್ ಮಾಡಿದಾಗ ಕುಚ್ಚವ್ರಿಗೆ ಫೋನ್ ಮಾಡಿದ್ದೆ. ಅವರು ಬಂದು ಜಸ್ಟ್ ಕೊಟ್ಟರು. ನೋಡಿ ಬೇಬಿ ಕುಚ್ಚು ಹಾಕ್ಕೊಂಡು ತೊಗೊಂಡು ಬಂದು ಕೊಟ್ಟರು. ಸರಿ ಎಲ್ಲ ರೆಡಿ ಮಾಡಿದೆ. ಆದರೆ ನನಗೆ ಮಿಸ್ಟೇಕ್ ಏನಂತ ಅಂದರೆ, ಬೇಡ ಇನ್ನು ಅದೊಂದು ಇಟ್ಕೊಂಡ್ರೆ ಇನ್ನು ಇವರು ಬೆಳಗ್ಗೆನೇ ಬ್ಯಾಲೆನ್ಸ್ ನಿಲ್ಲಿಸ್ಬೋದೇನೋ ಅಂತ ತಿಳ್ಕೊಂಡೆ. ಅಲ್ಲಿ ಕಾಣಿಸ್ತಿದೆಯಾ, ಸೀದಕ್ಕೆ ಫಾಲ್ ಹಾಕಿದ್ದಾರೆ. ಇದನ್ನು ನನಗೆ ಆಗಲೇ ಕೊಟ್ಟಿರು 1 ವೀಕೇ ಆಗಿತ್ತು. ಆದರೆ ಅವರು ಬಿಚ್ಚೋಕೆ ಹೇಳಿದ್ದೆ, ಇನ್ನೂ ಟೈಮ್ ಐತಲ್ವ ಅಂತ ಹೇಳಿ. ಅವ್ರು ಸ್ವಲ್ಪ ಬೇರೆ ಬಟ್ಟೆ ಜಾಸ್ತಿ ಇದ್ವಲ್ಲ, ಹಂಗಾಗಿ ಬೇರೆಯವಕ್ಕೆಲ್ಲ ಫಾಲ್ ಹಾಕ್ತಿದ್ರು, ಇದನ್ನು ಬಿಚ್ಚಿ ರೆಡಿ ಮಾಡಿರಲಿಲ್ಲ. ಇನ್ನು ನಾನು ಅವ್ರಿಗೆ ಇನ್ನೇನು ಹೇಳೋಕ್ಕಾಗುತ್ತಲ್ವ ಅಂದ್ಬಿಟ್ಟು ಅತ್ತಾಗಿ ನಾನೇ ಕೂತ್ಕೊಂಡು ಎಲ್ಲನೂ ಹೊಲಿಗೆ ಬಿಚ್ಚಿ ಬೇರೆ ಹೊಸ ಫಾಲ್ನೇ ಮೊದಲು ಸ್ಟಿಚ್ ಮಾಡಿಬಿಟ್ಟೆ. ಯಾಕಂದರೆ ಕಸ್ಟಮರ್ ಬಂದರೆ ವೇರ್ ಮಾಡಿ ಫಿಟ್ಟಿಂಗ್ ನೋಡ್ತಾಯಿರಿ ಅಂತ ಹೇಳೋಣ ಅಂತ ಹೇಳಿ ಒಂದು ಕಡೆ ಫಾಲ್ ಹಾಕ್ಬಿಟ್ಟು ಇನ್ನೊಂದು ಕಡೆ ಬಿಚ್ಚಿ ರೆಡಿ ಮಾಡಿದೆ. ಆದರೆ ಒಂದು ವಿಷಯ ಏನಾಯಿತು ಅಂತ ಅಂದರೆ, ಅವರ ಗೃಹ ಪ್ರವೇಶದ ಮನೆಯವರು ಗೃಹ ಪ್ರವೇಶನೇ ಕ್ಯಾನ್ಸಲ್ ಆಯಿತು. ನಾನು ಫೋನ್ ಮಾಡಿದೆ, ಯಾಕೆ ಆಂಟಿ ಇನ್ನೂ ಬಂದಿಲ್ಲ ಅಂತ. ಇದು ಸೇರಿ 4ನೇ ಬ್ಲೌಸು. ಈಗ ವೈಟ್ ಬ್ಲೌಸ್ ತಗೋತಿದ್ದೀನಿ. ಇನ್ನು 4 ಬ್ಲೌಸ್ ಇದೆ ನೋಡಿ. ಯಾಕೆ ಆಂಟಿ ಬಂದಿಲ್ಲ ಅಂತ ಫೋನ್ ಮಾಡಿದೆ. ಯಾಕೋ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಒಂದು 5 ನಿಮಿಷ ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ. ಆಮೇಲೆ ಸರಿ ಆಯಿತು ಅಂತ ಅವ್ರು ಏನು ಹೇಳಿದರು ಅಂದರೆ, ಅವರು ಅಕ್ಕರ ಮನೆ ಗೃಹ ಪ್ರವೇಶದವರು. ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ
ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ನನ್ನ ಮಗಳು ಮಾತ್ರ ಇನ್ನೂ ಅವಳಿಗೆ ಬೆಳಕೇ ಆಗಿಲ್ಲ. ನನ್ನ ಮಗಂಗೆ ಹೇಳಿದೆ, ಸ್ವಲ್ಪ ಬಾಗಿಲಿಗೆ ನೀರು ಹಾಕಿ ದೇವ್ರಿಗೆ ದೀಪ ಹಚ್ಚು ಮಗನೇ ಅಂತ. ಅದಕ್ಕೆ ಅವನೇ ದೀಪ ಹಚ್ಚದ. ನಾನು ಅಂದರೆ ನನಗೆ ಸ್ವಲ್ಪ 8 ಗಂಟೆ ಅಷ್ಟರೊಳಗೆಲ್ಲ ಬಸ್ ಬರ್ತಿತ್ತು. ಅವರಿಗೂ 4 ಬ್ಲೌಸ್ ನಾನು ಕೊಡಲೇಬೇಕಾಗಿತ್ತು ಅಂತ ಅಂದ್ಕೊಂಡೆ. ಅವರು ಸ್ವಲ್ಪ ಲೇಟಾಗೆ ಬಂದರು. ನೀರು ಬಿಟ್ಟಿದ್ರು ಅಂತ ಹೇಳಿ, ನೀರು ಹಿಡಿತಿದ್ದೆ ಕಣವ, ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲವ, ನೀರು ಹಿಡಿತಿದ್ದೆ ಕಣವ ಅಂತ ಹೇಳಿ ಅವರು ಸ್ವಲ್ಪ ಲೇಟಾಗಿ ಬಂದರು. ಹಂಗಾಗಿ ಏನೂ ತೊಂದರೆ ಆಗಲೇ ಇಲ್ಲ. ಇವತ್ತು ತುಂಬ ಆರಾಮ್ಸೆ ಬಟ್ಟೆನ ಕೊಟ್ಟೆ. ಅವ್ರು ನಾನು ಹೇಳ್ತಿದ್ದು, ಗೃಹ ಪ್ರವೇಶದ ಮನೆಯವರು ಅಣ್ಣ ತಮ್ಮದಿರು, ಅವ್ರದ್ದು ಗೃಹ ಪ್ರವೇಶ ಅಂತೆ. ಅವ್ರ ಗೃಹ ಪ್ರವೇಶಕ್ಕೆ ಹೇಳಕ್ಕೆ ಹೋಗಿರೋರು ನೈಟು ಯಾವುದೋ ಲಾರಿ ಬಂದು ಗುದ್ದಿಸಿ ಆಕ್ಸಿಡೆಂಟಾಗಿ ಅವ್ರು ಸತ್ತೋಗ್ಬಿಟ್ಟಿದೆ. ಇವ್ರದ್ದು ಗೃಹ ಪ್ರವೇಶ ಕ್ಯಾನ್ಸಲು. ಆ ಮನೆ ಓನರೇ ಇಲ್ಲ ಈಗ. ಆ ವಿಷಯ ಬೆಳಗ್ಗೆನೇ ಕೇಳಿದೆ ನಾನು. ಇನ್ನು 7:30 ಅಷ್ಟರೊಳಗೆ, 7 ಗಂಟೆ ಅಷ್ಟರೊಳಗೆ ಫೋನ್ ಮಾಡಿದೆ. ಆವಾಗ ಕೇಳಿದಾಗ ನನಗೆ ಸ್ವಲ್ಪ ಶಾಕ್ ಆಯಿತು. ಯಪ್ಪ ಅಂತ. ಇನ್ನು ಮನೆ ಕಟ್ಟವ್ರೆ, ಆ ಮನೇಲಿ ಒಂದಿನ ವಾಸ ಮಾಡಿಲ್ವಲ್ಲ ಇವರು ಅಂತ ಫೀಲ್ ಆಯಿತು. ಆಮೇಲೆ ಇವರು ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಅಂದರೆ ಹೋಮ ಎಲ್ಲ ಒಂದಿನ ಮುಂಚೆನೇ ಇತ್ತು. 1-2-3 ದೇವರೆಲ್ಲ ಕರೆಸಿ ಎಲ್ಲ ಅದ್ದೂರಿಯಾಗಿ ಮಾಡೋ ಥರ ಪ್ಲ್ಯಾನಿಂಗ್ ಇತ್ತಲ್ವ. ಇವರಿಗೂ ಕ್ಯಾನ್ಸಲ್ ಆಯಿತು. ಏನೋ ಆತ ದುಡ್ಡೊಂದು ಒಂದು ಸೈಡ್ ಹೋಯ್ತು ಅಂತ ಅಂದ್ಕೊಂಡ್ರು. ಆ ಕಡೆ ಜೀವನೇ ಹೋಯ್ತಲ್ಲ ಅಂತ ಇನ್ನೊಂದು ಸೈಡ್ ಫೀಲ್ ಆಯಿತು. ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಅಂದ್ರೂ ಕೆಲವೊಂದು ವಿಷಯಗಳ್ನ ಕೇಳಿದ ತಕ್ಷಣ 1-2 ನಿಮಿಷ ಮೈಂಡ್ ಬ್ಲಾಕ್ ಆಗಿಬಿಡುತ್ತಲ್ವ. ಸೇಮ್ ನನಗೂ ಅದೇ ರೀತಿಯೇ ಆಯಿತು. ನೀವು ನೋಡ್ಬೋದು, ನಾನಂತೂ ಮೇಲಕ್ಕೆ ಎದ್ದಿಲ್ಲ. ಅದೇ ಫಾಲ್ ಹಾಕೋ ಸಲುವಾಗಿ ಅಷ್ಟೇ ಎದ್ದಿದ್ದು. ಟೋಟಲು ಇಷ್ಟು ಬ್ಲೌಸ್ನ ನಾನು ಫಿನಿಷ್ ಮಾಡಿದೆ. 1 2 3 4 5 6 7 8. ರಾತ್ರಿ ನಾನು 1 ಅವರಲ್ಲಿ 8 ಬ್ಲೌಸ್ನ ಕಟಿಂಗ್ ಮಾಡಿದೆ. ಬೆಳಗ್ಗೆ 4:37 ಟೈಮರು ಸಹ ತೋರಿಸ್ತೀನಿ. 4:37 9:22 8 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಆದರೆ ಪ್ಲ್ಯಾನಿಂಗ್ ಇದ್ದರೆ ಖಂಡಿತ ಸಾಧ್ಯ. ಪ್ಲ್ಯಾನಿಂಗ್ ಇಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಒಂದಿನ ಮುಂಚೆ ನಾನು ಒಂದೊಂದೇ ಕಟಿಂಗ್ ಮಾಡ್ಕೊಂಡು ಒಂದೊಂದೇ ಸ್ಟಿಚಿಂಗ್ ಮಾಡಿದ್ನಲ್ಲ, ಅವತ್ತಂತೂ ತುಂಬ ಸಾಕಾಯಿತು. ಆಮೇಲೆ ಸ್ಟಿಚ್ ಎಷ್ಟಾರು ಮಾಡಿಬಿಡೋಣ, ಜನ ಬರ್ತಿದ್ರು, ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇಷ್ಟು ಲಾಸ್ಟ್ವರೆಗೆ ನಾನು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.